ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಬರ್ರಿ ಇವತ್ತು ನಾನು ನಿಮ್ಗೆ ಈಸಿಯಾಗಿ ಟೇಸ್ಟಿ ಆಗಿರೋಂಥ ಎಗ್ ಮಸಾಲ ಗ್ರೇವಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ರೀ. ಭಾರಿ ಸಿಂಪಲ್ ಐತಿ, ಹೆವಿ ಮಸಾಲ ಇಲ್ರಿ. ಬರ್ರಿ ನೋಡೋಣಂತ ಹೆಂಗೆ ಮಾಡೋದಂತ. ನೋಡ್ರಿ, ನಾನೀಗ ಒಂದು ಒಳಕಲ್ ತೊಗೊಂಡಿದ್ದೀನಿ ರೀ. ಅದ್ರೊಳಗೆ ಕೊತ್ತಂಬರಿ ಇಟ್ಕೊಂಡಿದ್ದೇನೆ, ಒಂದು 3 ಮೆಣಸಿನ್ಕಾಯಿ ಹಾಕೊಂಡಿದ್ದೇನೆ ರೀ, ಮತ್ತು ಒಂದು ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೇನೆ ರೀ ಸುಲ್ಕೊಂಡ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನಾವೇನು ಮಾಡೋಣ್ರಿ, ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ರಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಒಳಗೆ 3 ರಿಂದ 4 ಸ್ಪೂನ್ ನಾವು ಎಣ್ಣೆ ಹಾಕೊಳ್ಳೋಣ್ರಿ. ನೋಡ್ರಿ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ರಿ, ಗ್ರೇವಿ ಚೆನ್ನಾಗಿ ಬರ್ತೈತಿ. ಇವಾಗ ನಾನು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ ರೀ. ಅದ್ರೊಳಗೆ ನಾನು ಜೀರಿಗೆ, ಆಮ್ಯಾಗ ಚಕ್ಕಿ, ಲವಂಗ ಮತ್ತು ಏಲಕ್ಕಿ ಹಾಕೊಂಡು ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ. ಅದ್ರ ಜೊತೆಗೆ ನಾನು ಈರುಳ್ಳಿ ಹಾಕೊಳತ್ತೇನೆ ರೀ. ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ರಿ. ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ನಾವೇನು ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಅದ ಫ್ರೈ ಆಗೈತಿ. ನಾವ್ ಇವಾಗ ಏನ್ ಮಾಡೋಣ್ರಿ, ಅದ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ರಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವೇನ್ ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ನಾನು ಆಲ್ರೆಡಿ ಅದ್ರೊಳಗೆ ಉಪ್ಪು ಹಾಕಿದ್ದೀನಿ. ನೀವು ನೋಡ್ಕೊಂಡು ಉಪ್ಪು ಮಿಕ್ಸ್ ಮಾಡ್ಕೊಳ್ರಿ, ಜಾಸ್ತಿ ಹಾಕೋಬೇಡ್ರಿ. ಫಸ್ಟ್ ಎಲ್ಲ ಹಾಕೊಂಡು ಟೇಸ್ಟ್ ನೋಡಿದ್ಮ್ಯಾಗ ಆಮ್ಯಾಗ ಸ್ವಲ್ಪ ಬೇಕಾರ ಉಪ್ಪು ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ನೋಡ್ರಿ, ನಾನು ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಅರ್ಶಿನ ಪೌಡ್ರು, ಗರಂ ಮಸಾಲ ಪೌಡ್ರು, ಚಿಕನ್ ಮಸಾಲ ಪೌಡ್ರು, ಧನಿಯಾ ಪೌಡ್ರ್ ಮತ್ತು ಖಾರ ಪುಡಿ ತೊಗೊಂಡಿದ್ದೇನೆ ರೀ. ನಿಮ್ಮ ಹತ್ರ ಏನಾರ ಎಗ್ ಮಸಾಲ ಪೌಡ್ರ್ ಇತ್ತಂದ್ರೆ ಅದನ್ನ ನೀವು ಮಿಕ್ಸ್ ಮಾಡ್ಕೋಬೋದ್ರಿ. ನೋಡ್ರಿ, ಅದ ಸ್ವಲ್ಪ ಎಲ್ಲ ಮಸಾಲ ಸೇರ್ಕೊಂಡು ಸ್ಮೆಲ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ನಿಮ್ಗೆ ಏನಾರ ತಳ ಹಿಡಿಯಾಕತ್ತಿತ್ತಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ರಿ. ನೀರು ಮಿಕ್ಸ್ ಮಾಡ್ಕೊಂಡು ಮತ್ತೊಂದ್ಸಲ ಏನು ಮಾಡ್ರಿ, ಫ್ರೈ ಮಾಡ್ಕೊಳ್ರಿ. ಮಸಾಲ ಎಲ್ಲ ಸೇರ್ಕೊಂಡು ಸ್ವಲ್ಪ ಆಯಿಲ್ ಬಿಡೋವರೆಗೂ ನಾವೇನು ಮಾಡ್ಬೇಕ್ರಿ, ಎಲ್ಲ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗೆಲ್ಲ ಮಸಾಲ ಸೇರ್ಕೊಂಡೈತಿ. ಇವಾಗ ನಾನು 1 ಕಪ್ ಮೊಸರು ಮಿಕ್ಸ್ ಮಾಡ್ಕೊಳತ್ತೇನ್ರಿ. ಫ್ರೆಶ್ ಮೊಸರು ತಗೊಳ್ರಿ, ಹುಳಿ ಮೊಸರು ತಗೋಬೇಡ್ರಿ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದೆಲ್ಲ ಮೊಸರು ಒಡಿದಂಗ ನಾವೇನ್ ಮಾಡ್ಬೇಕ್ರಿ, ಮಸಾಲ ಒಳಗೆಲ್ಲ ಸೇರ್ಕೊಂಡ ಗ್ರೇವಿ ತರ ಆಗೋವರೆಗೂ ನಾವೇನ್ ಮಾಡ್ಬೇಕ್ರಿ, ಸ್ಪೂನ್ ನಿಂದ ಚೆನ್ನಾಗಿ ಕಲ್ಸ್ಕೋಬೇಕ್ರಿ. ಅದ ಕಲ್ಸ್ಕೊಂತ ಏನಾಕೈತ್ರಿ, ಅದ ಎಣ್ಣೆ ಬಿಡ್ತೈತಿ. ಅದಕ್ಕೆ ನಾವು ಚೆನ್ನಾಗಿ ಕಲ್ಸ್ಕೊಂಡ ಒಂದು 2 ರಿಂದ 3 ನಿಮಿಷದವರೆಗೂ ನಾವೇನ್ ಮಾಡ್ಬೇಕ್ರಿ, ಪ್ಲೇಟ್ನ ಮುಚ್ಚೋಣ್ರಿ. ನೋಡ್ರಿ, ಇವಾಗ ಅದ ನಾವು ಕುದಿಯೋವರೆಗೂ ನಾವೇನ್ ಮಾಡೋಣ್ರಿ, ನಾನು ಎಗ್ ಕುದಿಸ್ಕೊಂಡಿದ್ದೇನ್ರಿ. 6 ಎಗ್ ಕುದಿಸ್ಕೊಂಡಿದ್ದೀನಿ. ಅದನ್ನ ಕ್ರಾಪ್ ಸ್ಪೂನ್ ದಿಂದ ನಾವೇನ್ ಮಾಡೋಣ್ರಿ, ಚುಚ್ಚೋಣ್ರಿ ಎಲ್ಲಾ ಕಡೆ. ಯಾಕಂದ್ರೆ ಅದು ಮಸಾಲ ಒಳಗಡೆ ಹೋಗ್ಬೇಕಲ್ರಿ, ಒಳಗ್ ಹೋಯ್ತಂದ್ರ ಭಾರಿ ಟೇಸ್ಟ್ ಆಕೈತಿ. ಅದಕ್ಕೆ ಕ್ರಾಪ್ ಸ್ಪೂನ್ ದಿಂದ ಇದನ್ನ ಮಾಡ್ಕೊಡ್ರಿ. ಈ ಕಡೆ ನೋಡ್ರಿ, ಗ್ರೇವಿ ಎಣ್ಣೆ ಬಿಟ್ಟೈತ್ರಿ. ಎಲ್ಲ ಮಸಾಲ ಮಿಕ್ಸ್ ಆಗೈತ್ರಿ. ನಾವೀಗ ಅದ್ರೊಳಗೆ ಏನ್ ಮಾಡೋಣ್ರಿ, ಎಗ್ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಎಗ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದ್ರೊಳಗ ಮಸಾಲ ಎಲ್ಲ ಸೇರ್ಕೋ ತರ ನಾವ ಎಲ್ಲ ಕಲ್ಸ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಅದೆಲ್ಲ ಕಲ್ಸ್ಕೊಂಡೈತ್ರಿ. ಇವಾಗ ನಾನೇನ್ ಮಾಡ್ತೇನೆ ಅಂದ್ರ 1 ಗ್ಲಾಸ್ ನೀರ್ ಹಾಕೋತೇನ್ರಿ ಅದ್ರೊಳಗ. ಯಾಕಂದ್ರೆ ಅದು ಗ್ರೇವಿ ಎಲ್ಲ ಕುದಿಬೇಕಲ್ರಿ. ಈರುಳ್ಳಿ ಹಾಕಿರ್ತೇವಿ, ಮಸಾಲ ಹಾಕಿರ್ತೇವಿ, ಎಲ್ಲ ಎಗ್ ಜೊತೆ ಕುದಿತಂದ್ರೆ ಏನಾಕೈತ್ರಿ, ಎಗ್ ಜೊತೆ ಒಳಗನು ಮಿಕ್ಸ್ ಆಕೈತಿ, ಮತ್ತ ಗ್ರೇವಿ ಸಖತ್ತಾಗ ಆಕೈತ್ರಿ. ಒಂದ್ 5 ರಿಂದ 10 ನಿಮಿಷದವರೆಗೂ ನಾವೇನ್ ಮಾಡೋಣ್ರಿ, ಕುದಿಸ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಎಲ್ಲ ರೆಡಿ ಆಗೈತಿ, ಗ್ರೇವಿ ರೆಡಿ ಆಗೈತಿ. ಚೆನ್ನಾಗಿ ನೋಡ್ರಿ, ಆಯಿಲ್ ಹೆಂಗ್ ಬಿಟ್ಟೈತಿ. ನಾವ್ ಎಷ್ಟು ಆಯಿಲ್ ಹಾಕಿದ್ದು ಅದೆಲ್ಲ ಆಯಿಲ್ ಬಿಟ್ಟೈತಿ, ಮತ್ತ ಮೊಸರು ಒಳಗಿಂದನು ಆಯಿಲ್ ಬಿಟ್ಟೈತ್ರಿ. ಇವಾಗ ಅದ ಗ್ರೇವಿ ಫೈನಲ್ ಆಗಿ ಮುಗಿಯಾಕ್ ಬಂದೈತ್ರಿ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ, ಇದ್ರ ಜೊತೆಗೆ ಕೊತ್ತಂಬರಿ ಮತ್ತ ಕಸೂರಿ ಮೇಥಿ ತಗೊಂಡಿರ್ತೇನ್ರಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಹಾಕೊಳ್ಳೋದ್ರಿಂದ ಏನಾಕೈತಿ, ಬೇಗ ಒಂದ್ ಸ್ವಲ್ಪ ಗ್ರೇವಿ ಗಟ್ಟಿ ಆಕೈತ್ರಿ, ಮತ್ತ ಟೇಸ್ಟ್ ಬೇರೆನೇ ಆಗ್ತೈತ್ರಿ. ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಮಿಕ್ಸ್ ಕಾಂಬಿನೇಷನ್ ರೀ, ಭಾರಿ ಮಸ್ತ್ ಆಗ್ತೈತ್ರಿ. ಇವಾಗ ಅದನ್ನೆಲ್ಲ ಕಲಸ್ಕೊಂಡ ಮತ್ತೊಂದು 2 ನಿಮಿಷದವರೆಗೂ ನಾವೇನ್ ಮಾಡೋಣ್ರಿ, ಪ್ಲೇಟ್ ಮುಚ್ಚೋಣ್ರಿ. ಉಪ್ಪು ನೋಡ್ರಿ, ನಿಮಗೆ ಹೆಂಗ್ ಅನಿಸ್ತೈತಿ. ಉಪ್ಪೆಲ್ಲ ಟೇಸ್ಟ್ ಇತ್ತಂದ್ರ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದ್ರಿ. ನೋಡ್ರಿ, ಇವಾಗ ಎಲ್ಲ ರೆಡಿ ಆಗೈತಿ. ಫೈನಲ್ ಆಗಿ ಗ್ರೇವಿ ರೆಡಿ ಆಗೈತ್ರಿ.
ಎಲ್ಲಾ ಕಡೆ ಎಣ್ಣೆ ಬಿಟ್ಟಿರ್ತೈತ್ರಿ, ಎಲ್ಲಾ ಗ್ರೇವಿ ಮಿಕ್ಸ್ ಆಗಿರ್ತೈತ್ರಿ. ಕಸೂರಿ ಮೇಥಿ ಮತ್ತ ಕೊತ್ತಂಬರಿ ಎಲ್ಲಾ ಮಸಾಲಾ ಪೌಡ್ರು ಎಲ್ಲಾ ಮಿಕ್ಸ್ ಆಗೈತ್ರಿ. ನೋಡ್ರಿ ಎಗ್ ಒಳಗೆ ಎಲ್ಲಾ ಸೇರ್ಬಿಟ್ಟೈತಿ. ಇವಾಗ ಫೈನಲ್ ಆಗಿ ರೆಡಿ ಆಗೈತ್ರಿ. ನಾವ್ ಹಾಕೊಂಡ್ ಇವತ್ತ ಊಟ ಮಾಡಾರದೇವ್ರಿ. ನೀವು ಮಾಡ್ಕೊಂಡ್ ತಿನ್ರಿ, ಭಾರಿ ಟೇಸ್ಟ್ ಆಕೈತಿ. ಇದ್ರ ಜೊತೆಗ ನಮ್ ಚಾನಲ್ಗ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಕಮೆಂಟ್ ಬಾಕ್ಸ್ ಒಳಗ ನಿಮ್ಮ ಅನಿಸಿಕೆನ್ ತಿಳಿಸ್ರಿ. ಜೊತೆಗ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ನಾವು ನಿಮ್ಗ ಭೇಟಿ ಆಗ್ತೇವ್ರಿ. ನಮಸ್ಕಾರ ರೀ.